ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಮಳೆಗಾಲ ಸ್ಟಾರ್ಟ್ ಆಗಿದ್ರು ನಮ್ಮ ಕರ್ನಾಟಕ ರಾಜಕೀಯದಲ್ಲಿ ಮಾತ್ರ ದಿನಕ್ಕೊಂದು ಬೆಂಕಿ ಹೊತ್ಕೊಳ್ತಾನೆ ಇರುತ್ತಲ್ವಾ. ಈಗ ಸದ್ಯಕ್ಕೆ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಸಖತ್ ಸೌಂಡ್ ಮಾಡ್ತಾ ಇರೋ ಹೊಸ ಬಾಂಬ್ ಅಂದ್ರೆ ಅದು SIR. ನಿಜ ಹೇಳ್ಬೇಕು ಅಂದ್ರೆ ಹಿರಿಯರಿಗೆ ಗೌರವ ಕೊಡೋಕೆ ಸಾರ್ ಅಂತೀವಲ್ಲ, ಆ ಸಾರ್ ಅಲ್ಲ ಇದು. ಈ SIR ಪ್ರಕ್ರಿಯೆ ಈಗ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ದೊಡ್ಡ ಕುರುಕ್ಷೇತ್ರಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಒಂದು ಕಡೆ ಬಿಜೆಪಿ JDS ಹೈಕಮಾಂಡ್ ಚುನಾವಣಾ ಆಯೋಗದ ಮೆಟ್ಟಿಲಿರಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಖಡಕ್ ತಿರುಗೇಟನ್ನ ಕೊಡೋಕೆ ರೆಡಿಯಾಗಿದೆ. ಅಷ್ಟಕ್ಕೂ ಏನಿದು ಗಲಾಟೆ? ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಪಕ್ಕ ಲೋಕಲ್ ಸ್ಟೈಲ್ ಅಲ್ಲಿ ಮ್ಯಾಟ್ರ್ ಏನೆಲ್ಲ ಆಗಿದೆ ಅಂತ ಅಪ್ಡೇಟ್ ಕೊಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಬಿಜೆಪಿ ಹಾಕಿರೋ ಬಾಂಬ್ಗಳೇನೋ? ಫಸ್ಟ್ ವಿಷಯಕ್ಕೆ ಬರೋಣ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದ ಬಿಜೆಪಿ ಮತ್ತು JDS ನಿಯೋಗ ಈಗ ನೇರವಾಗಿ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದೆ. ಅವರ ಆರೋಪಗಳೇನು ಗೊತ್ತಾ? ಕಾಂಗ್ರೆಸ್ ಸರ್ಕಾರ ನ್ಯಾಯಬದ್ಧವಾಗಿ ನಡೆಯಬೇಕಿದ್ದ SIR ಪ್ರಕ್ರಿಯೆಯನ್ನ ಕಂಪ್ಲೀಟ್ ಆಗಿ ಬುಡಮೇಲು ಮಾಡ್ತಿದೆ ಅಂತ. ಅಷ್ಟೇ ಅಲ್ಲ, ಜೋಶಿ ಅವರು ಒಂದಷ್ಟು ಶಾಕಿಂಗ್ ಪಾಯಿಂಟ್ಸ್ ಇಟ್ಟಿದ್ದಾರೆ. ಅವೇನು ಅಂತ ನೋಡೋದಾದ್ರೆ, ನಂಬರ್ 1, ಅಕ್ರಮ ವಾಟ್ಸ್ಆಪ್ ಗ್ರೂಪ್ಸ್. SIR ಮ್ಯಾಟ್ರಿಗಳನ್ನ ಶೇರ್ ಮಾಡೋಕೆ ಅಂತಾನೆ ಇಲ್ಲಿಗಲ್ ಆಗಿ ವಾಟ್ಸ್ಆಪ್ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದಾರಂತೆ. ತಮಗೆ ಬೇಕಾದ ಏರಿಯಾ, ಮದರಸಾ, ಮಸೀದಿಗಳಲ್ಲಿ ಮಾತ್ರ SIR ಮಾಡಿಸ್ತಿದ್ದಾರೆ ಅನ್ನೋದು ಇವರ ಕಂಪ್ಲೇಂಟು. ನಂಬರ್ 2, ಬೂತ್ ಮಟ್ಟದಲ್ಲಿ ಅಕ್ರಮ. BLOಗಳು ಮಾಹಿತಿನೇ ಕೊಡ್ತಿಲ್ಲ. ಬೂತ್ ಮಟ್ಟದಲ್ಲಿ ಒಂದೇ ಸಮುದಾಯದ ನಾಯಕರು ಹೋಗಿ ತಮಗೆ ಬೇಕಾದ ಹಾಗೆ SIR ಮಾಡ್ಕೊಂಡು ಬರ್ತಿದ್ದಾರೆ. ಇದರಲ್ಲಿ ಲೋಕಲ್ MLAಗಳ ಫೋಟೋ ಹಾಕಿ BLOಗಳೇ ಪ್ರಚಾರ ಮಾಡ್ತಿದ್ದಾರೆ ಅಂತ ಬಿಜೆಪಿ ಗರಂ ಆಗಿದೆ. ನಂಬರ್ 3, ಬಾಂಗ್ಲಾ ನುಸುಳುಕೋರರ ಲಿಂಕ್. ಇವೆಲ್ಲದಕ್ಕಿಂತ ದೊಡ್ಡ ಆರೋಪ ಅಂದ್ರೆ ಪಶ್ಚಿಮ ಬಂಗಾಳದಿಂದ ಓಡಿ ಬಂದಿರೋ ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರನ್ನ ಇಲ್ಲಿನ ವೋಟರ್ ಲಿಸ್ಟ್ಗೆ ಸೇರಿಸೋಕೆ ಸಂಚು ನಡೀತಿದೆ ಅನ್ನೋದು. ಜೊತೆಗೆ SIR ನಲ್ಲಿ ಹೆಸರು ತೆಗೆದ್ರೆ ಗ್ಯಾರಂಟಿ ಸ್ಕೀಮ್ ಸಿಗಲ್ಲ ಅಂತ CM ಹೆದರಿಸಿದ್ದಾರೆ ಅಂತಾನು ಜೋಶಿ ಅವರು ಹೇಳಿದ್ದಾರೆ. ಹಾಗಾದ್ರೆ ಇದಕ್ಕೆ ಕಾಂಗ್ರೆಸ್ ಕೊಟ್ಟ ಕೌಂಟರ್ ಏನೋ? ಇಷ್ಟೆಲ್ಲ ಆದ್ಮೇಲೆ ಕಾಂಗ್ರೆಸ್ ಸುಮ್ಮನಿರುತ್ತಾ? ಚಾನ್ಸೇ ಇಲ್ಲ. KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ತಕ್ಷಣವೇ ಪ್ರೆಸ್ ಮೀಟ್ ಮಾಡಿ ಜಬರ್ದಸ್ತ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಹರಿಪ್ರಸಾದ್ ಅವರ ಕೌಂಟರ್ ಹೇಗಿತ್ತು ಗೊತ್ತಾ? ಅದನ್ನು ಪಾಯಿಂಟ್ ಬೈ ಪಾಯಿಂಟ್ ತೋರಿಸ್ತೀನಿ ನೋಡಿ. ನಂಬರ್ 1, HDK ಬಗ್ಗೆ ಸಾಫ್ಟ್ ಕಾರ್ನರ್ ಕಮ್ ಟಾಂಟ್. ಕುಮಾರಸ್ವಾಮಿ ಅವರಿಗೆ ಯಾಕೆ ಈ ಪರಿಸ್ಥಿತಿ ಬಂತೋ ಗೊತ್ತಿಲ್ಲ. ಇದೇ ಪ್ರಹ್ಲಾದ್ ಜೋಶಿ ಹಿಂದೆ ಕುಮಾರಸ್ವಾಮಿ ಬಗ್ಗೆ ಹೇಗೆಲ್ಲ ಮಾತಾಡಿದ್ರು ಅಂತ ನಮಗೆ ಗೊತ್ತು. ಈಗ JDS ನಾಯಕರನ್ನ ಇವರು ಬಲಿಪಶು ಮಾಡ್ತಿದ್ದಾರೆ, ದಾಳವಾಗಿ ಬಳಸ್ತಿದ್ದಾರೆ ಅಂತ ಸಿಂಪತಿ ಜೊತೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಂಬರ್ 2, ಹಿಂದೆ ಸತ್ತವರ ಹೆಸರಲ್ಲಿ ವೋಟ್ ಹಾಕಿಸಿಕೊಂಡಿದ್ದೆ ಬಿಜೆಪಿಗರು. ಕುಮಾರಸ್ವಾಮಿ ಅವರು ಲಕ್ಷ ಲೀಡ್ ನಲ್ಲಿ ಗೆದ್ದಾಗ ಈ ಬಾಂಗ್ಲಾದೇಶದವರು ಇರ್ಲಿಲ್ವಾ? CAA NRC ತಂದ್ರು, ಇವರಿಗೆ ಬಾಂಗ್ಲಾದೇಶದವರು ಸಿಗ್ಲಿಲ್ಲ. ಈಗ SIR ನೆಪದಲ್ಲಿ ವೋಟಿಂಗ್ ಹಕ್ಕನ್ನ ಕಸಿದುಕೊಳ್ಳೋಕೆ ಬಿಜೆಪಿ ಪ್ಲಾನ್ ಮಾಡ್ತಿದೆ ಅಂತ ಉಲ್ಟಾ ಆರೋಪ ಮಾಡ್ತಿದ್ದಾರೆ. ನಂಬರ್ 3, ರೂಲ್ಸ್ ಬ್ರೇಕ್ ಆಗಿಲ್ಲ. ಜನಸಾಮಾನ್ಯರಿಗೆ ಎನ್ಯುಮರೇಷನ್ ಫಾರ್ಮ್ ತುಂಬೋದು ಕಷ್ಟ ಇರುತ್ತೆ. ಅದಕ್ಕೆ ಸಮುದಾಯ ಭವನ, ಚರ್ಚ್, ಮಸೀದಿ, ದೇವಸ್ಥಾನ ಹೀಗೆ ಎಲ್ಲ ಕಡೆ ಫಾರ್ಮ್ ಫಿಲ್ ಮಾಡ್ತಿದ್ದಾರೆ. ಇದರಲ್ಲಿ ಚುನಾವಣಾ ಆಯೋಗದ ಗೈಡ್ಲೈನ್ಸ್ ಎಲ್ಲೂ ಬ್ರೇಕ್ ಆಗಿಲ್ಲ. ಅರ್ಹ ವೋಟರ್ಸ್ ಲಿಸ್ಟ್ ನಿಂದ ಮಿಸ್ ಆಗಬಾರ್ದು ಅನ್ನೋದಷ್ಟೇ ನಮ್ಮ ಉದ್ದೇಶ ಅಂತ ಕಾಂಗ್ರೆಸ್ ಕ್ಲಾರಿಟಿ ಕೊಟ್ಟಿದೆ. ಕ್ಲೈಮ್ಯಾಕ್ಸ್ ನಲ್ಲಿ ಏನಾಗ್ತಿದೆ? ಬಾಸ್, ಸದ್ಯದ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಕರ್ನಾಟಕವನ್ನ UP ಬಿಹಾರ್ ಮಾಡೋಕ್ ಬಿಡಲ್ಲ ಅಂತ ಕಾಂಗ್ರೆಸ್ ಹೇಳ್ತಿದ್ರೆ, ದೇಶದ ಭದ್ರತೆಗೆ ಧಕ್ಕೆ ಆಗ್ತಿದೆ ಅಂತ ಬಿಜೆಪಿ ವಾದ ಮಾಡ್ತಿದೆ. ಬಿಜೆಪಿ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಕದ ತಟ್ಟಿದೆ. ಈಗ ಕಾಂಗ್ರೆಸ್ ನಾಯಕರು ಕೂಡ ನಾವು ಚುನಾವಣಾ ಆಯೋಗವನ್ನ ಭೇಟಿ ಮಾಡಿ ನಮ್ಮ ವರ್ಷನ್ ಹೇಳ್ತೀವಿ ಅಂತ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಒಟ್ನಲ್ಲಿ ಈ SIR ವಿಚಾರವಾಗಿ ಶುರುವಾಗಿರೋ ಈ ಪೊಲಿಟಿಕಲ್ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ನಿಮ್ಗೆ ಅನ್ಸುತ್ತೆ ಫ್ರೆಂಡ್ಸ್, ಈ SIR ಪ್ರಕ್ರಿಯೆಯಲ್ಲಿ ನಿಜಕ್ಕೂ ಅಕ್ರಮ ನಡೀತಿದ್ಯಾ ಅಥವಾ ಇದು ಬರೀ ರಾಜಕೀಯ ಗಿಮಿಕ್ಕಾ? ನಿಮ್ಮ ಅನಿಸಿಕೆಯನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಪಕ್ಕಾ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ರಾಜಕೀಯ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.